ಬೆಂಗಳೂರು ಮೂಲದ ದೇಶದ ಪ್ರಮುಖ ಚಿನ್ನ ಸಂಸ್ಕರಣೆ ಮತ್ತು ಆಭರಣ ರಫ್ತು ಕಂಪನಿ ರಾಜೇಶ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಇದೀಗ ಭಾರಿ ಆರ್ಥಿಕ ಹಗರಣದ ಆರೋಪಕ್ಕೆ ಗುರಿಯಾಗಿದ್ದು ಕಾರ್ಪೊರೇಟ್ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸೆಬಿ ನಡೆಸಿದಂತಹ ಪ್ರಾಥಮಿಕ ತನಿಖೆಯಲ್ಲಿ ಕಂಪನಿಯ ಲೆಕ್ಕಪತ್ರಗಳಲ್ಲಿ ಬೃಹತ್ ಪ್ರಮಾಣದ ಅಕ್ರಮ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. 2021ರಿಂದ 25ರ ಅವಧಿಯಲ್ಲಿ ಕಂಪನಿಯು ತನ್ನ ಆದಾಯವನ್ನ ಸುಮಾರು 15.15 ಲಕ್ಷ ಕೋಟಿ ರೂಪಾಯಿ ಮಟ್ಟಿಗೆ ಹೆಚ್ಚುವರಿಯಾಗಿ ತೋರಿಸಿರುವುದಾಗಿ ಸೆಬಿ ವರದಿ ತಿಳಿಸಿದೆ. ಇದರ ಬಹುಪಾಲು ಆದಾಯ ವಿದೇಶಿ ಅಂಗಸಂಸ್ಥೆಗಳ ಮೂಲಕ ಬಂದಿದೆ ಎಂದು ಹೇಳಲಾಗಿದ್ರು. ನೈಜ ಆಡಿಟ್ ದಾಖಲೆಗಳಲ್ಲಿ ಇಂತಹ ದೊಡ್ಡ ಮಟ್ಟದ ವ್ಯವಹಾರ ನಡೆದಿರುವುದು ಕಂಡುಬಂದಿಲ್ಲ ಎಂದು ತನಿಖೆಯಲ್ಲಿ ತಿಳಿದುಬಂದಿದೆ. ಇನ್ನು ಸೆಬಿ ಪ್ರಾಥಮಿಕ ತನಿಖೆಯ ಪ್ರಕಾರ ಕಂಪನಿಯು ಕೇವಲ ಕಾಗದದ ಮೇಲೆ ನಕಲಿ ಮಾರಾಟ ಮತ್ತು ಖರೀದಿ ವ್ಯವಹಾರಗಳನ್ನು ಸೃಷ್ಟಿಸಿ ಹಣಕಾಸು ಲೆಕ್ಕಗಳನ್ನು ತಪ್ಪಾಗಿ ಪ್ರದರ್ಶಿಸುವ ಶಂಕೆ ವ್ಯಕ್ತವಾಗಿದೆ. ಜೊತೆಗೆ ಕಂಪನಿಯ ಮುಖ್ಯಸ್ಥರು ಮಂಡಳಿ ಅನುಮತಿ ಇಲ್ಲದೆ 339 ಕೋಟಿ ರೂಪಾಯಿಯನ್ನ ವೈಯಕ್ತಿಕ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಇನ್ನು ಸ್ವಿಟ್ಜರ್ಲೆಂಡ್ನ ವ್ಯಾಲ್ಕಾಂಬಿ ಸಂಸ್ಥೆಯನ್ನ ಪ್ರಮುಖ ಆದಾಯ ಮೂಲವೆಂದು ತೋರಿಸಲಾಗಿದ್ರು ಅದರ ನೈಜ ಆದಾಯ ಅಂಕಿ ಅಂಶಗಳು ಕಂಪನಿಯ ಹೇಳಿಕೆಗೆ ತೀವ್ರ ವಿರೋಧವಾಗಿದೆ ಎಂದು ವರದಿ ಹೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸೆಬಿ ಸಂಸ್ಥೆಯ ಪ್ರವರ್ತಕರಿಗೆ ಷೇರು ಮಾರುಕಟ್ಟೆ ವ್ಯಾಪಾರದಿಂದ ತಾತ್ಕಾಲಿಕ ನಿಷೇಧ ವಿಧಿಸಿದೆ. ಕಂಪನಿ ಈ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದ್ದು ಲೆಕ್ಕಪತ್ರಗಳು ಸರಿಯಾಗಿವೆ ಎಂದು ಸೆಬಿಯೊಂದಿಗೆ ಸಂವಹನದ ಅಸಮಂಜಸತೆಯಿಂದ ತಪ್ಪು ಅರ್ಥ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಷೇರುದಾರರೊಬ್ಬರ ದೂರು ಹಿನ್ನೆಲೆಯಲ್ಲಿ ಆರಂಭವಾದ ಈ ತನಿಖೆ ಈಗ ದೇಶದ ಕಾರ್ಪೊರೇಟ್ ವಲಯದಲ್ಲೇ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು ಸೆಬಿಯ ಅಂತಿಮ ವರದಿಯತ್ತ ಎಲ್ಲರ ಗಮನ ನೆಟ್ಟಿದೆ.